ಧರ್ಮ ಅಧರ್ಮವೆಂದು ಅಮ್ಮನಿಸುತ್ತಾ ಕ್ಷತ್ರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆಲ್ಲರಿಗೂ ಉಚಿತವೇನು? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅದಕ್ಕಾಗಿ ನಾವೇ ಚಿಂತೆ ಪಡಬೇಕಾಗಿದೆ. ಅದಕ್ಕಲ್ಲವೇ ನಾನು ಇಷ್ಟು ಪ್ರಯತ್ನ ಪಡ್ತಿರುವುದು ಸಂಧಿಗಾಗಿ. ರಾಜೇಂದ್ರ, ಧೌಮ್ಯನನ್ನು ಸಂಧಿ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿ ಕಳುಹಿಸಿ ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದಿನಲ್ಲಿ ಏನಿದು ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೋ ಪ್ರಯೋಜನವಿಲ್ಲ. ನಿಮ್ಮ ಅಪುರುಷದ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ನನಗಿರಲಿ. ನೋಡಿ, ಅಧಿಪತಿ ನಗನೋಗುತ್ತಾ ಇತ್ತ ಕಡೆ ಬರುತ್ತದೆ. ಶಾಂತರಾಗಿ ಸ್ವಾಮಿ, ಶಾಂತರಾಗಯ್ಯ. ಪರಮಾತ್ಮ, ಹೋದ ಕಾರ್ಯವೇನಾಯಿತು ಪರಮಾತ್ಮ? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲ ಸಮರ್ಪಕವಾಗಿಯೇ ನಡೆಯಿತು. ಪಾಂಚಾಲಿ, ಇನ್ನೆಲ್ಲಿರುವುದು ನನ್ನಿಂದ ಸಾಧ್ಯವಿಲ್ಲ. ಅವರ ನಡೆಯಲ್ಲಿ ನನಗೆ ಕೋರದ್ದನ್ನು ನಾನು ಮಾಡುವೆನು. ನನ್ನ ಮಾತು ಮುಗಿಯುವಷ್ಟರಲ್ಲಿ ವಿಚಾರ ನಡೆಯುತ್ತಷ್ಟೇ ನಡೆಯಿತು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿಯಾಯಿತೆ. ನಾನು ಹೋದದ್ದು ಅದಕ್ಕಾಗಿ ಅಲ್ಲವೇ ಭೀಮ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧಿಯ ನೆಪದಿಂದ ನಮ್ಮ ಐದುವರೆಗೆ ಸೀರೆ ನುಡಿಸಲಿ ಅವನ ಚಿತ್ರಿವೆಯ ಯಾದವಾಗ್ರಣಿ ಪಾಂಡುಪುತ್ರರ ಮೇಲೆ ನಿನಗೇಕೆಷ್ಟೊಂದು ಆಕ್ರೋಶ, ನಿನಗೇಕೆಷ್ಟೊಂದು ಅಸಹನೆ ಭೀಮ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನೊಳದರೆ ಈ ಪ್ರಚಂಡ ಭೀಮನಿಗೆ ಆದಂತ ಸಂಬಂಧ ಇರುವುದು. ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು? ಧರ್ಮನಂದನ, ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ನನಗಿನ್ನೂ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು. ಕೃಷ್ಣ, ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದಿಲ್ಲ. ನೀವೇ ಪುಂಜಿಸಿರಿ. ಭೀಮನಾದರ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞತೇನಿ, ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದ ಮೇಲೆ. ಭೀಮ, ನೀನು ನಿಜವಾಗೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಡುವುದು ಹೇಗೆ ಸಾಧ್ಯ? ಕೃಷ್ಣ, ನನ್ನನ್ನು ಸುಮ್ಮನೆ ಕಾಣಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಬ್ಬ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೆ ಒಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಲ್ಲ. ಏನು ಕೃಷ್ಣ, ಏನ ಸಂದೇಶ? ಅದನ್ನು ಕೇಳುವ ಮೊದಲು ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯ ಬೇಕೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ಆ ಗದೆಯನ್ನು ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಇದು ನಿನಗೆ
ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು. ಹೇಳು, ಏನಾ ಸಂದೇಶ? ನೀನು ಕೋಪ ಮಾಡೋದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ. ಆಹಾ, ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ಎಂದಾದರೂ ತಮ್ಮ ಮಾತನ್ನು ನಾನು ಮೀರಿರುವೆ ಅಣ್ಣ. ಹಾಗಾದ್ರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ನೀನೇನು ಪರಿಹಾಸ ಮಾಡುತ್ತಿರುವೆಯಾ? ಇದು ಪರಿಹಾಸವಲ್ಲ ಸಹೋದರ. ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕರಗಳು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಪಾಂಚಾಲಿ, ಭೀಮ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಮಾಡಿದವರು ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲಿದ್ದಾರೆ. ಯಾರ ದುರಾತ್ಮರು? ಇನ್ನಾರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರ್ಯದ ದುಶ್ಯಾಸನ ಈ ಕಾರ್ಯವನ್ನು ಮಾಡಿದನು. ಅಂತಹ ಸಾಹಸ ಅವರಿಗಲ್ಲದೆ ಮತ್ತಾರಿಗಿರಲು ಸಾಧ್ಯ? ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವು ಮುಟ್ಟಿತ್ತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ನಾರಿಯನ್ನು, ಆ ಕುನ್ನಿಕವರನ್ನು ಈ ರೀತಿ ಅಪಮಾನ ಮಾಡಿದರೆ ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಇಷ್ಟು ಮಾತ್ರವಲ್ಲ, ದುರ್ಯೋಧನ ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಾಲನದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ಹೇಳಿದ. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಸರ್ವ ಪ್ರಯತ್ನವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ಈ ಯುದ್ಧವನ್ನು ಎಂದೂ ನಾನು ಬಯಸಿದ್ದೇನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡಿದ್ದೇನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ಕೃಷ್ಣ, ಕರಗಳನ್ನು ಬಿಡಿಸಬೇಕು ಭೀಮ. ಮಾಯಾವಿ, ಬೇಡ ಬೇಡ, ಯಾರು ಬಿಡಿಸುವುದು ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ಸಿಗಲ್ಲದೆ? ಈಗ ಕೇಳಿ ಈ ವೀರ ಬೆಂಬಲ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದೆ ಆಗಿದರೆ, ವೀರಮಾತ್ ಕುಂತಿ ದೇವಿಯ ಸ್ತನಪಾನ ಮಾಡಿದ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರರನ್ನು ಸಮೂಲನಾಗಿ ನಾಶ ಮಾಡಿ ದೃಢ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆಯ ಬಿಸಿರಕ್ತದಿಂದ ಪಾಂಚಾಲಿ ಕಟ್ಟಿಸುವೆನು. ನಂತರ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಯುವದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ಹಿಂದಿರುಗುವ ಸಂಭವವಿಲ್ಲ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅವರು ಯೋಗವೇದ ಪದ್ಧತಿಯನ್ನು ತಿಳಿದಿದ್ದನು. ಅವರು ಯುದ್ಧ ಭೂಮಿಯ ಮತ್ತೊಂದು ಪಾತ್ರದಲ್ಲಿ ಸಂಸಪ್ತ ಕಡೆನೆ ಕಾದಾಡುತ್ತಿರುವರು. ಅವರು ಹಿಂದಿರುಗುವ ಸಂಭವವಿಲ್ಲ. ಹಾಗಾದರೆ ಇದರ ಉಪಾಯವೇನು?
ಜಾಗೃತಿಯಾಗಿ ನಾವೊಂದು ಉಪಾಯ ಚಿಂತಿಸಲೇಬೇಕು. ಇಲ್ಲವಾದರೆ ನಮಗೆ ಪರಾಜಯ ಖಂಡಿತ. ಹಾರಾಡ್ತಿರುವಾಗ ಪಾಂಡವರಿಗೆ ಅಪಜಯ ಇದೆ. ಇರುವಂತಹ ಆಪತ್ತಾದರೆ ಏನು? ಕುಮಾರ ಅಭಿಮನ್ಯು, ದ್ರೋಣನ ಚಕ್ರವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ. ಆದರೆ ವ್ಯೂಹ ರಕ್ಷಣೆಗಾಗಿ ಆ ಕೌರವನ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವೆಲ್ಲವೂ ಹತವಾಗುತ್ತದೆ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಇದೆ ಪಿತಾ. ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದರ ಅನುಮತಿಯನ್ನು ಕೇಳುವುದಕ್ಕಾಗಿ ಇಲ್ಲಿಗೆ ಬಂದದ್ದು. ಬಾಪು ಅಭಿಮನ್ಯು, ಬಾಪು, ನೀನು ವಂಶದ ಗೌರವ ಸ್ವರೂಪ. ನೀನು ಕುಮಾರ, ನೀನು ಚಿಕ್ಕವನಾದರೂ ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ನಾವೆಲ್ಲರೂ ಇದ್ದು ಈ ದುಸ್ಸಾಧ್ಯ ಕಾರ್ಯಕ್ಕೆ ನಿನ್ನ ಕಳಿಸುವುದು ಲೋಕವೆನ್ನಿಸದು. ಆದರೆ ಅದರೊಳಗಿರುವ ಜೀವಜ್ಯೋತಿಯು ಚಿಕ್ಕದಲ್ಲ. ಶಾಸ್ತ್ರಾತೀತ ಚಿರಪ್ರಕಾಶದಿಂದ ಜ್ವಾಜಲ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸ ಪ್ರಭಾಫಲಕದಿಂದ ಪ್ರತಿಬಿಂಬಿತವಾಗಿ ನಿರ್ಮಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡು. ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲು. ವೀರಪ್ರಸ್ವಾದ ಸುಭದ್ರೆಯು ಆನಂದ ಬಾಷ್ಪಗಳನ್ನು ಸುರಿಸಲಿ. ಯೋಗ್ಯ ಅವಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಶಾಸ್ತ್ರಧರ್ಮದ ನಿಯಮ. ಮರಣ ಕಂಜಿ ಶತ್ರುಗಳ ಸಂಹಾರ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸ್ತಾ ಕುಳಿತುಕೊಳ್ಳುವುದಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ಚಕ್ರ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತೇನೆ. ಈಗ ಅದರ ಉಪಯೋಗಕ್ಕೆ ಅವಕಾಶ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವೆ ಪಾರ್ಥನ ಮಗನ ಪಾರ್ಥಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯುನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹತೆಯ ಮೇಲೆ ಜಲಚೇತನವಾಗದರೆ ಇಂಥ ಕಾರ್ಯ ಬಿಡುವುದು ಉಚಿತವಾದ ಕೆಲಸವಲ್ಲ. ನಿನ್ನ ಇಷ್ಟದಂತೆಯೇ ಆಗಲಿ ಭೀಮಸೇನ. ಕುಮಾರ ಅಭಿಮನ್ಯು, ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಡು. ಯುದ್ಧರಂಗದಲ್ಲಿ ಇವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಹೋಗು ಕುಮಾರ, ಜಯಶಾಲಿಯಾಗುವ. ಧನಂಜಯನ ಪ್ರಾಣಪದಕ್ಕೂ ಅಚ್ಚಳಿದೆ ಪುನಃ ಅವನನ್ನು ಸೇರಲಿ. ಹೋಗಿ ಬಾ. ಅಮಿತ ಕೀರ್ತಿಯನ್ನು
ನಿನಗೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವೂ ನಿಮ್ಮದೇ ಆಗಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ? ಅದು ಅದು ನಿನ್ನ ಸ್ಥಿರ ಪ್ರೇಮ. ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವುದು. ಪುನಃ ಕೊಡುವ ಅಗತ್ಯವಿಲ್ಲ. ನಾನದನ್ನು ಬಲ್ಲೆನು. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ವಸಂತದ ಬಳ್ಳಿ ದಿನ ದಿನವೂ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತರನ್ನು ಆರಾಧಿಸಬಹುದು. ಪಕ್ಷಿಗಳು ದಿನ ದಿನವೂ ಹೊಸದಾದ ಗಾಂಧಿಯಿಂದ ಪ್ರಕೃತಿಯನ್ನು ನಡೆಸಬಹುದು. ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗಿಸಬಹುದು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದ ಮೂಲ. ಈ ಪ್ರೇಮದ ವಿಚಾರವೂ ಹಾಗೆಯೇ. ಅದು ಹೇಗೋ? ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಳನ, ಈ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಸಜೀವ. ಹದೇಶ್ವರಿ, ನಿನ್ನೆ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವೆವು. ಇಂತಹ ಆನಂದ ಸುಪ್ರಭಾತದಲ್ಲಿ ಈ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ. ಉತ್ತರ: ದೇವರೇ ಪೂಜೆಯನ್ನು ಬಯಸಿದ ಮೇಲೆ ಭಕ್ತಳು ನಿರಾಕರಿಸುವಳೆ? ನೀನು ಪ್ರೇಮದ ವಿಷಯದಲ್ಲಿ ಪಂಡಿತನು, ನಿನ್ನಿಚ್ಛೆಯಂತೆಯೇ ನಡೆದುಕೊಳ್ಳುವೆನು. ಬನ್ನಿ ಸ್ವಾಮಿ. ದೇವರ ಪ್ರಸನ್ನ ನನ್ನ ಹೃದಯದಲ್ಲಿ ಬಾ.
ಇದೇನಿದು ಸ್ವಾಮಿ ಇಂತಹ ಮುಖಭಂಗ? ನನ್ನಿಂದ ಏನಾದರೂ ಅಪರಾಧವಾಯಿತೇನು? ಅಪರಾಧವಲ್ಲ ದೇವಿ. ಈ ದಿನದ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಈ ನಿನ್ನ ಪ್ರೇಮದ ಆರೋಹಗಳನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಈ 4 ದಿನಗಳನ್ನು ಯುದ್ಧದಲ್ಲೇ ಕಳೆದಿರಿ. ಈ ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಾಲ ಕಳೆಯಬಾರದೇನು? ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜನಿಂದ ಅಂತಿನ ಪಡೆದು ನಾನು ಹೊರಟಿದ್ದೇನೆ. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳಿಸಿಕೊಡು. ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಅವರಿಗೆ ಸಹಾಯಕರಾಗಿದ್ದರಂತೆ. ಈಗ ನಾನು ನಿಮಗೆ ಸಹಾಯಕರಾಗಿರುವೆನು. ಆ ದಿನ ತಾಯಿಗೆ ಉಪಾಯವಿಲ್ಲದೆ ಅಸ್ತ್ರದಾನ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಹೌದು ಹೌದು. ಇದನ್ನೊಂದು ಬಾರಿ ಎದೆಯಿರಿಸಲು. ಬಾಣಗಳನ್ನು ಹೂಡು ಮನ್ಮನ ಶಾಯಿನಿ. ನಿನ್ನ ಹೃದಯದ ಮಧ್ಯದಲ್ಲಿ ಅಪ್ಪಪ್ಪ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ಇದು ಉಪಹಾಸ್ಯದ ಸಮಯವಲ್ಲ ಉತ್ತರ. ಘೋರವಾದ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರಿಂದ ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ, ಹಾಸ್ಯಮಯ್ಯಾದ ಗಾನಶೀಲಿಯಾದ ಈ ಉತ್ತರವನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ 2 ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಈಗ ಹೇಳುವೆನು ಕೇಳಿ. ಒಬ್ಬನಾದ ವಿಧಾತನು 2 ಉತ್ತರೆಯರನ್ನು ನಿರ್ಮಿಸಿರುವನು. ಇದುವರೆವಿಗೂ ಹಾಸ್ಯಪ್ರಿಯೆಯಾದ ಗಾನಶೀಲೆಯಾದ ಉತ್ತರೆಯನ್ನು ನೋಡಿದೆ. ಈಗ ವೀರ ಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣವೀರ, ಯುದ್ಧವು ಕ್ಷತ್ರಿಯನ ಧರ್ಮ. ನೀನಾ ಧರ್ಮವನ್ನು ಪಾಲನೆ ಮಾಡು. ಹಾಗಾದರೆ ಸಂತೋಷ ಭರಿತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಪ್ರಭು. ಅಥವಾ ಪ್ರಚನ್ನ ದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಬಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೇಡಿಕೊಳ್ಳಲಾರದ ಪತ್ನಿಯು ವೀರಾಂಗನೆ ಎನಿಸಬಲ್ಲಳು. ನೀನು ನಿನ್ನ ಕರ್ತವ್ಯದಲ್ಲಿ ಸ್ಥಿರನಾಗ. ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನಿಯಾಗಿ ನಿರ್ವಹಿಸಿರುವಳು. ಆಹಾ, ನಾನು ನೋಡ್ತಿರೋದು ಏನು ಈಶ್ವರ! ಸ್ವರ್ಣದ ಮುಟ್ಟಳೆ, ಶಿರೀಷ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರದ ದುಃಖದ ಮಧ್ಯದಲ್ಲೂ ಸ್ವರ್ಗದ ಆನಂದಕ್ಕೆ ಧನ್ಯ ಧನ್ಯ ಉತ್ತರ. ಆರ್ಯವರ್ಗದಲ್ಲಿ ನೀನು ನಾರಿ ನಾರಿ ರತ್ನಳು. ನೀನು ಕ್ಷತ್ರಿಯ ರತ್ನನು. ಯುದ್ಧವು ನಿನ್ನ ಗೌರವ, ಕೀರ್ತಿ, ಸಂಪತ್ತು. ಹಾಗಾದರೆ ನಿನಗಾದ ಗೌರವವೂ ಇಲ್ಲವೋ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ತನ್ನ ಹೃದಯದ ದುಃಖಾಭಿಗೂ ನಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮಿಗೆ ಉದುರಿಸದೆ ಸಾಹಸಮುಖಿರಾಗಿ ಪತಿಪುತ್ರರನ್ನು ಬೀಳ್ಕೊಂಡಿರುವರು.
ಅವರಿಗಾವ ಗೌರವಗಳು ಇಲ್ಲವೇ? ಇರುವುದು ಪ್ರಭು. ರಣಾಂಗಣದಲ್ಲಿ ಕಾದಾಡುತ್ತ ಸ್ವಾಮಿಯು ಮಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿ ಯಾರು? ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಭಾಷ್ಪ ಸುರಿಸದ ಮಾತೆ ಯಾರು? ಹೋಗು ತರುಣವೀರ, ಯುದ್ಧವು ಕ್ಷತ್ರಿಯನ ಧರ್ಮ. ನೀನಾ ಧರ್ಮವನ್ನು ಪಾಲನೆ ಮಾಡು. ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ಸ್ವಾಮಿ, ನಾನು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೇ? ಅಳುವುದಿಲ್ಲ ಪ್ರಭು, ಅಳುವುದಿಲ್ಲ. ನಿನ್ನಾಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಭೂಮಿಯ ಮೇಲೆ ಬಿದ್ದರು ನನ್ನ ಕಣ್ಣುಗಳನ್ನು ನನ್ನ ಕೈಯಾರೆ ಕಿತ್ತು ನಿನ್ನ ಚರಣದಡಿಯಲ್ಲಿ ಉತ್ತರೆಯೂ ವೀರಸತಿ, ಪತಿಯ ಆಜ್ಞೆಯೂ ಅವಳಿಗೆ ದೇವರ ಆಜ್ಞೆಯು. ಹಾಗಾದರೆ ನನಗೆ ಅನುಮತಿಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜಯಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವೆನು. ಹುಣ್ಣಿಮೆ ಚಂದಿರ ಕೊನೆಯದಾಗಿ ಈ ನಾಟಕದ ನಿರ್ದೇಶಕರಾದಂಥ ಎಸ್ ಗಂಗಪ್ಪನವರಿಗೂ, ಬೆಂಗಳೂರು ಮಹಾನಗರ ಪಾಲಿಕೆಯ ನಗರ ಯೋಜನೆ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಎಸ್ ರಾಜಣ್ಣವರು ಬಂದಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. JDSನ ನಾಯಕಿಯಾದಂಥ ಶಾಂತಾಮಣಿಯವರು ಬಂದಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸುಮಂಗಲ ಸೇವಾಶ್ರಮದ ಅನಾಥ ರಕ್ಷಸಿ ಸುಶೀಲಮ್ಮನವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ರಂಗರಾಜ್ ಅವರು ವೇದಿಕೆ ಮೇಲೆ ಬರಬೇಕು. ಕೃಷ್ಣಪ್ಪನವರು ವೇದಿಕೆ ಮೇಲೆ ಬರಬೇಕು. ಈ ಪುಷ್ಪಮಾಲಿಕೆಯನ್ನು ಅರ್ಪಿಸಬೇಕು ಅಂತ ಶ್ರೀ ಕಬ್ಬಾಳಮ್ಮ ಕಲಾ ಸಂಘದ ವತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ದುರ್ಯೋಧನ ಪಾತ್ರಧಾರಿ, ಶ್ರೀಕೃಷ್ಣನ ಪಾತ್ರಧಾರಿ, ಅರ್ಜುನನ ಪಾತ್ರಧಾರಿ, ಅಭಿಮನ್ಯುನ ಪಾತ್ರಧಾರಿ, ಕರ್ಣನ ಪಾತ್ರಧಾರಿಗಳು ನಾದಪ್ರಿಯ ಎಸ್ ಗಂಗಪ್ಪನವರಿಗೆ ತಮ್ಮ ಕಿರು ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ
ಏಯ್